ಶ್ವೇತಾ ನಿಶ್ಚಿತ ಕಾಲ್ ಮಾಡಿಬಿಟ್ಟು ಬ್ರೋ ಬೇಗ ಮನೆಗೆ ಬಾ, ಫುಲ್ ಲೈಟಲ್ಲೆಲ್ಲ ಲೀಕೇಜ್ ಆಗ್ತಿದೆ, ವಾಟರ್ ಲೀಕೇಜ್ ಆಗ್ತಿದೆ, ನೋಡಬೇಕು ಎಮರ್ಜೆನ್ಸಿ ಅಂತ. ಇಲ್ಲೊಂದು ಕಡೆ ನೋಡಿ ಸ್ಟೋರೇಜ್ ರೂಮಲ್ಲೂ ವಾಟರ್ ಲೀಕ್ ಆಗ್ತಾ ಇದೆ. ಸೀನ್ ಏನಾಗಿದೆ ಅಂತ ಅಂದ್ರೆ ನಮ್ಮ ಲೈಟ್ಗಳಿಂದ ಇವಾಗ ಅದರಿಂದ ದೂರ ಇರಬೇಕು ಅಂತ ಹೇಳಿದಾರೆ. ಸೊ ಅದಕ್ಕೆ ನಾವ್ ಯಾರು ಅದ ಹತ್ರ ಹೋಗ್ತಾ ಇಲ್ಲ. ಬಂತು 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 ನೋಡಿ ಗೈಸ್, ಇರ್ಬೇಡಿ ಫೈರ್ ಹೋಗ್ಬಿಡಿ. ಹೌದಾ ಇರ್ಬಾರ್ದಂತ ಹೋದ್ರು ಗೈಸ್, ಕ್ರೇಜಿ ಆಗೋದು. ಯಾರು ಬರೆದ ಕಥೆಯು ಊರಿಗೆ ಬಂದು ಏನೇನೋ ಮಾಡ್ತಾ ಇದೀವಿ ಜೀವನದಲ್ಲಿ. ನಮ್ಮ ಮನೇಲೆ ಹಿಂಗೆಲ್ಲ ಮಾಡಿ ಈ ಮನೆಗೆ ಬಾಯ್ ಹೇಳ್ತಾ 2 ದಿನ ಲಾಕ್ ಗೈಸ್ ಈ ಮನೆ ಅಷ್ಟೇ. ಬನ್ನಿ ಲೈಫಲ್ಲಿ ಬ್ಯಾಡ್ ಟೈಮ್ ಅನ್ನೋದು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ಅಂತ ಅನಿಸ್ತಿದೆ. ಗೈಸ್ ಇವಳು ಇದಾಳಲ್ಲ ಗೈಸ್, ಇವಳು ಫಾಲ್ಟ್ ಅಲ್ಲಿ ಫಾಲ್ಟ್ ಗೈಸ್. ಗೈಸ್ ಒಂದ್ ನಿಮಿಷ ಇರಿ ಗೈಸ್, ಸೀನ್ ಏನಾಗಿದೆ ಅಂತ ಅಂದ್ರೆ ನಮ್ಮ ಲೈಟ್ ಗಳಿಂದ ನೀರ್ ಬರ್ತಾ ಇದೆ. ನಾವ್ ಯಾಕೆ ಇಷ್ಟು ಕತ್ತಲಿದ್ವಿ ಅಂದ್ರೆ ಇಲ್ಲಿ ನೋಡಿ ಗೈಸ್, ಇಲ್ಲಿ ಕಾಣಿಸ್ತಿದ್ಯಾ ನೋಡಿ, ಲೀಕ್ ಆಗ್ತಾ ಇದೆ. ಆಮೇಲೆ ಇಲ್ಲೊಂದ್ ಕಡೆ ನೋಡಿ ಸ್ಟೋರೇಜ್ ರೂಮಲ್ಲೂ ವಾಟರ್ ಲೀಕ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ಅಲ್ಲಿ ಮೇಲಿಂದನೂ ಲೀಕ್ ಆಗ್ತಿದೆ ಗೈಸ್, ಫುಲ್ ನೋಡಿ ಕಾಣಿಸ್ತಿದ್ಯಾ. ಸೊ ಫುಲ್ ಲೀಕೇಜ್ ಆಗ್ಬಿಡಿದೆ. ಅದು ಎಲೆಕ್ಟ್ರಿಕ್ ಸ್ವಿಚ್ ಬಂದು ನೋಡಿ, ಎಲೆಕ್ಟ್ರಿಕ್ ಸ್ವಿಚ್ ಇಲ್ಲಿದೆ ನಮ್ದು, ಎಲೆಕ್ಟ್ರಿಕ್ ಸ್ವಿಚ್ ಹತ್ರನೇ ಇದು ಲೀಕೇಜ್ ಆಗ್ತಿದೆ. ದೊಡ್ಡ ಫಾಲ್ಟು ಗೈಸ್. ಆಕ್ಚುಲಿ ನಾನು ಜಾನಿ ಮತ್ತೆ ಕಶಿಶು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡು ಹೊರಗಡೆ ಹೊರಟಿದ್ವಿ ವೆಮ್ಲಿಗೆ. ಸಡನ್ ಆಗಿ ಶ್ವೇತಾ ಮತ್ತೆ ನಿಶ್ಚಿತ ಕಾಲ್ ಮಾಡಿದ್ರು, ಅವರಿಬ್ರು ಮನೇಲೇ ಇದ್ರು. ಶ್ವೇತಾ ನಿಶ್ಚಿತ ಕಾಲ್ ಮಾಡಿಬಿಟ್ಟು ಬ್ರೋ ಬೇಗ ಮನೆಗೆ ಬಾ, ಫುಲ್ ಲೈಟಲ್ಲೆಲ್ಲ ಲೀಕೇಜ್ ಆಗ್ತಿದೆ, ವಾಟರ್ ಲೀಕೇಜ್ ಆಗ್ತಿದೆ, ನೋಡಬೇಕು ಎಮರ್ಜೆನ್ಸಿ ಅಂತ. ಅಲ್ಲಿ ಬೇಗ ಓಡ್ ಬಂದು ನೋಡಿದ್ರೆ ಮನೇಲೆಲ್ಲ ಲೀಕ್ ಆಗ್ತಿದೆ ಗೈಸ್. ಇಲ್ಲೂ ವಾಶ್ರೂಮಲ್ಲೂ ಲೀಕ್ ಆಗ್ತಿದೆ ನೋಡಿ. ಹಾಂ, ಆಲ್ಮೋಸ್ಟ್ 3-4 ಜಾಗದಲ್ಲಿ ಲೀಕ್ ಆಗ್ತಿದೆ. ಸೊ ಅದಕ್ಕೆ ನಾವು ChatGPT ಕೇಳಿದ್ವಿ ಏನಾಗಿರ್ಬೋದು ಏನು ಅಂತ. ಶ್ವೇತಾ ಸಡನ್ನಾಗಿ ಹೌಸ್ ಲ್ಯಾಂಡ್ ಲಾರ್ಡು ಕಾಲ್ ಮಾಡಿದ್ರು. ಅವರಂದ್ರು ಫೈರ್ ಆ್ಯಂಬುಲೆನ್ಸ್ನ ಕರಿಬೇಕು ಅಂತ. ಮನೆ ಮೇನ್ ಸ್ವಿಚ್ನ ಆಫ್ ಮಾಡಿದ್ದೀವಿ ಇವಾಗ. ಸೊ ತುಂಬ ಎಮರ್ಜೆನ್ಸಿ ಅಂತೆ ಗೈಸ್, ಸ್ವಿಚ್ ಆಫ್ ಮಾಡಲೇಬೇಕು ಅಂತ ಹೇಳಿ ಸ್ವಿಚ್ ಆಫ್ ಮಾಡಿ ಅಂತ ChatGPT ಹೇಳ್ತು. ಅದಕ್ಕೆ ಸ್ವಿಚ್ ಆಫ್ ಮಾಡಿಸಿದ್ವಿ. ಸ್ವಿಚ್ ಆಫ್ ಮಾಡಿಸಿದ ತಕ್ಷಣ ಇವಾಗ ಅದರಿಂದ ದೂರ ಇರಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಯಾರು ಅದ ಹತ್ರ ಹೋಗ್ತಾ ಇಲ್ಲ. ಇವಾಗ ಫೈರ್ ಆ್ಯಂಬುಲೆನ್ಸ್ ಕಾಲ್ ಮಾಡಿದ್ವಿ, ಬರ್ತಾ ಇದೆ. ಶ್ವೇತಂಗೆ ಮಾತಾಡು ಅಂತ ಕೊಟ್ರೆ ನಗ್ತಾ ಇದ್ದಾಳೆ ಗೈಸ್ ಅವಳು. ತೋರಿಸ್ತೀನಿ ಬನ್ನಿ ನೋಡಿ ಗೈಸ್, ಇವಳು ಇದ್ದಾಳಲ್ಲ ಇವಳು ನಗ್ತಾ ಇದ್ದಾಳೆ. ಇಲ್ಲಿ ನೋಡಿ ಎಲ್ಲರೂ ವ್ಲಾಗ್ ಮಾಡ್ತಾ ಇದ್ದಾರೆ. ನಾನು ರಿಯಲ್ ವ್ಲಾಗರ್ ಗೈಸ್, ಇವರೆಲ್ಲ ಸುಮ್ಮನೆ ಮೆಮೊರೀಸ್ಗೋಸ್ಕರ ವ್ಲಾಗ್ ಇವಳಿಗೆ ಫೋನ್ ಕೊಟ್ರೆ ಆಂಬುಲೆನ್ಸ್ ಹತ್ರ ಮಾತಾಡು ಅಂತ ನನ್ನ ಹತ್ರ ಕೊಟ್ಲು. ನಾನ್ ಮಾತಾಡ್ತಾ ಇದ್ದೀನಿ. ಆಂಬುಲೆನ್ಸ್ ಫೋನ್ ಮಾಡೋಳೆ ಗೈಸ್. ಫೈರ್ ಆಂಬುಲೆನ್ಸ್ ಕೇಳಿದ ಆಪ್ಷನ್ ಆಂಬುಲೆನ್ಸ್ ಬೇಕಾ, ಫೈರ್ ಬೇಕಾ, ಪೊಲೀಸ್ ಬೇಕಂತ ಕೇಳ್ತಿದ್ದ ಅವನು. ಒಳ್ಳೆ ಕತೆ ಗೈಸ್, ಮಾತಾಡ್ಲಿಲ್ಲ ಗೈಸ್ ಫೋನಲ್ಲಿ. ಆಮೇಲೆ ನಮ್ಮ ಹುಡುಗಿ ನೋಡಿ ನಿಶ್ ಹಾಯ್ ಹೇಳು. ನೀನ್ ನನ್ನ ವ್ಲಾಗಲ್ಲಿ ಎಷ್ಟೊಂದ್ ದಿನ ಅಲ್ಲ ಫಸ್ಟ್ ಟೈಮ್ ಈ ಮನೇಲಿ ಕಾಣಿಸ್ಕೊತಿರೋದು. ಇವಳು ಇಂಥ ಸಿಚುವೇಶನ್ ಅಲ್ಲಿ ಕಾಣಿಸ್ಕೊತಿದ್ದಾಳೆ. ಸೊ ಇವಾಗ ಫೈರ್ ಆಂಬುಲೆನ್ಸ್ ಫೋನ್ ಮಾಡಿದೀವಿ, ಅದು ಬರ್ತಾ ಇದೆ. ಶ್ವೇತಾ ಏನು ಹೊಸ ಇದು ಅಂದ್ರೆ ನಂಗೆ ಇವಳು ಐಟಮ್ಸ್ ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲೇ ಎತ್ತಿಟ್ಕೊಂಡಿದ್ದೀನಿ ಗೈಸ್, ಜಂಪ್ ಆಗ್ಬಿಡೋಣ. ಅದು ನಮ್ಮ ರೂಮ್ನಲ್ಲೇ ಲೀಕ್ ಆಗ್ತಾ ಇರೋದು ಫಸ್ಟ್. ಫುಲ್ ಟೆನ್ಷನ್ ಆಗ್ತಿದೆ ಗೈಸ್. ಇವಾಗ ಏನ್ ಮಾಡೋದೇನೋ ಗೊತ್ತಿಲ್ಲ. ಜಾನ್ವಿ ಅವ್ರು ನೋಡಿ ಹಿಂಗ್ ಕೂತಿದ್ದಾರೆ. ಏನ್ ಅನಿಸ್ತಿದೆ? ಏನೋ ಅನಿಸ್ತಾ ಇಲ್ಲ. ಇವಾಗ ಫೈರ್ ಆಂಬುಲೆನ್ಸ್ ಬರುತ್ತೆ, ಹೆಂಗ್ ಬರುತ್ತೆ ಅನ್ನೋ ಗೊತ್ತಿಲ್ಲ. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಟೆನ್ಷನ್ ಆಗ್ತಾ ಇದೆ. ಏನಾಗುತ್ತೋ ಏನೋ ಅಂತ. ಈ ಫಾಲ್ಟ್ ಆಗಿರೋದು ಏನು ಅಂತ ಅಂದ್ರೆ ಮೇಲ್ಗಡೆ ಮನೆಯಿಂದ ನೀರ್ ಲೀಕ್ ಆಗಿ ನಮ್ಮ ಮನೆಗೆ ಬರ್ತಾ ಇರೋದು. ಗೈಸ್ ನೋಡೋಣ ಏನಾಗುತ್ತೆ ಏನು ಅಂತ. ಜನಕ್ಕೆ ಏನ್ ಚಿಂತೆ ಅಂದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು. ಏನಾದ್ರು ಬಿಡ್ತು ಅನ್ನೋ
ಜಂಪ್ ಆಗೋದು ಕರೆಕ್ಟ್ ಆಗಿದೆ, ಅದಕ್ಕೆ ಎಲ್ಲ ಗಿಟ್ಕೆ ಹತ್ರ ಇಟ್ಟಿದ್ದೀನಿ. ನೋಡು, ಅಲ್ಲ ಅವಳು ಯಾವ ಸಾಮಾನ ಅಂತ ಎತ್ಕೊಂಡು ಹೋಗ್ತಾಳು ನಿಮಿಷ. ಇಷ್ಟೇ, ಇದು ಮತ್ತೆ ಅದು, ಬೇರೆ ಏನು ಬೇಡ ನಂಗೆ. ನಿನ್ ಸರ್ಟಿಫಿಕೇಟ್ಗಳು ಬೇಡ, ನಿನ್ ಬಟ್ಟೆಗಳು ಬೇಡ, ಬೊಂಬೆ ಅಂತ ಇದನ್ನ ವ್ಲಾಗ್ ಮಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ವ್ಲಾಗ್ ಮಾಡಿದೆ. ನೋಡೋಣ ಗೈಸ್ ಮಾಡಿದ್ರು ಮತ್ತೆ ಅವ್ರಿಗೆ ಫೋನ್ ವೇರ್ ಇಸ್ ಫೈರ್ ಮಾಡಿದ್ದಾರೆ. ವೇರ್ ಇಸ್ ಫೈರ್ ಅಂತ ಕೇಳು. Oh, but there is no fire. Why did you call fire? ಅಯ್ಯೋ ಇವಳಿಗೆ ಬೇರೆ ನೋಡಿ ಗೈಸ್, ತಳ್ಳೆ ಹೊಡೆದ. ಇವಳು ಫೈರ್ ಇಲ್ಲ ಅಂದ್ರು ಯಾಕೆ ಫೈರ್ ಆಂಬ್ಯುಲೆನ್ಸ್ ಕಾಲ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾಳೆ. ಬಂತು ಬಂತು ಬಂತು, ಬನ್ನಿ ಬನ್ನಿ ಆಚೆ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಇವಳು ಹೆಂಗ್ ಕುಣಿತಾಳೆ ನೋಡಿ ಗೈಸ್, ಏನು ಮನೇಲಿ ಫಂಕ್ಷನ್ ಮಾಡ್ತಿದೀವಿ ಅನ್ನೋ ತರ. Okay, they're coming. ಏಯ್ ಫಸ್ಟ್ ಅವ್ರು ಬರ್ಲಿ ಇರು, ರಿಯಲ್ ಆಗಿ ಬಂದ್ರ ಇಲ್ವಾ. ಸೌಂಡ್ ಮಾತ್ರ ಕೇಳಿಸ್ತು ಗೈಸ್, ನಮಗೆ ಸೌಂಡ್ ಮಾತ್ರ ಕೇಳಿಸ್ತು, ಅವರೇ ಅಂತ ಗೊತ್ತಿಲ್ಲ. ಅವ್ಳು ನೋಡಿ ಗೈಸ್ ಊರಿಗೆ ಮುಂಚೆ ಓಡೋಗಿದ್ದಾಳೆ ಈಚೆಗಡೆ. ಏನೋ ಏನಾಗುತ್ತೋ ಇವತ್ತು, ಏನು ಹೋಪ್ಫುಲಿ ಏನೋ ಆಗ್ಬಾರ್ದು ಗೈಸ್. ಅವರು ಬಂದು ಮೇಲ್ಗಡೆ ಅದೇನೋ ಒಡೆದ್ಬಿಟ್ಟು ಆಮೇಲೆ ಅದನ್ನ ಮುಚ್ಚಬೇಕಂತೆ, ಮೇಲ್ಗಡೆ ಮನೆ ಹೊಡಿಬೇಕಂತೆ ರೂಫ್ನ. ಗೈಸ್ ಗೈಸ್ ಬಂತು 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 ನೋಡಿ ಗೈಸ್, ಬಂತು ಬಂತು. ಬನ್ನಿ 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 ಗೈಸ್, ಹೋಗೋಣ ಹೋಗೋಣ. ಏ ಮನೆ ಬಾಗ್ಲು ಗೀಗ್ಲು ಹಾಕೊಂಡ್ ಬಂದ್ಬಿಟ್ಟಾರು. ಬನ್ನಿ ಗೈಸ್, ಎಲ್ಲಾರ್ಗು ಏನ್ ಜೋಶಲ್ಲಿ ಬರ್ತಾವ್ರೆ ನೋಡಿ ಗೈಸ್. ಮನೇಲಿ ಪ್ರಾಬ್ಲಮ್ ಆಗಿದ್ರೆ ಬ್ರೋ ವಿ ಹ್ಯಾವ್ ಟು ಕೀಪ್ ಸಮಥಿಂಗ್ ಆರ್ ಎಲ್ಸ್ ವಿ ಜಸ್ಟ್. Where is that Jenga piece? ಇಟ್ಸ್ ಹಿಯರ್ ಗೈಸ್. ನಮ್ಮ ಮನೆ ಹತ್ರ ಏನು ಗೊತ್ತಾ, ಈ ಡೋರ್ ಬಂದು ಆಟೋಮೆಟಿಕ್ ಡೋರು, ಸೊ ಅದಕ್ಕೆ ಇದು ಇಡ್ತಾ ಇದೀವಿ, ಸೊ ದಟ್ ಮುಂದಕ್ಕೆ ಬಿಟ್ಟಾಗ I put Jenga here. Don't worry. ಹಿಂಗೆ ಇಟ್ಟಾಗ ಅಷ್ಟು ಲಾಕ್ ಆಗಲ್ಲ, ಆಟೋಮೆಟಿಕ್ ಲಾಕ್ ಇದು. ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಬನ್ನಿ ಗೈಸ್ ಬೇಗ ಹೋಗೋಣ. ಗೈಸ್ ಬಂದಿದ್ದಾರೆ ಗೈಸ್ ಅವರು, ಬನ್ನಿ ಹೋಗೋಣ. ಗೈಸ್ ನಂಗೆ ಅವ್ರ ಮುಂದೆ ಕ್ಯಾಮ್ರಲ್ಲಿ ಬ್ಲಾಗ್ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಬನ್ನಿ ನೋಡೋಣ ಇವಾಗ ಏನು ಮಾಡ್ತಾರೇನು ಅಂತ. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ, ಮೇಲ್ಗಡೆ ಮನೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗಿದೆ ಏನು ಅಂತ. Oh yeah, you know what? I think it's coming from above, maybe. Yeah, that's what I even wanted to. Because can you see all the water that's like on the floor there? Okay. We knocked. Oh, but I'm so you know, this is double locked. I can't even get in. I don't think I can get in because now it's separated. We thought actually it was that flat. Then they told it's not our flat. Yeah. It's next to it. See, with this one or the one above it, 'cause I can see the water. Does it be like that? It's double locked. I think they would lock both of them. They were actually getting the renovation done from a month, and Yeah. there was a lot of noise. We tried to stop them. Like there is a tenants coming and have to renovate. Yeah. ಗೈಸ್ ಇದೇ ಮನೇನ ಗೈಸ್, ನೋಡಿ ಇಲ್ಲಿ ಒಳಗಡೆ ಕಾಣಿಸ್ತಿದ್ಯಾ, ಅಲ್ಲಿ ಕೆಳಗಡೆ ಲೀಕೇಜ್ ಆಗಿದೆ ವಾಟರ್ ಕಾಣಿಸ್ತಿದ್ಯಾ. ಸೊ ಇದೇ ವಾಟರ್ ಲೀಕ್ ಆಗಿರೋದು, ಇದು ಕನ್ಸ್ಟ್ರಕ್ಟ್ ಆಗ್ತಿರೋ ಮನೆ. ಈ ವಾಟರೇ ಕೆಳಗಡೆ ನಮ್ಮ ಲೈಟಿಗೆ ಬಂದಿರೋದು. Unless we try to slip both at the same time. No, you can't slip that. It's deadlock. Fair enough. Get it in key. Unless we break it, obviously someone just want to break in it. Window. Sure. Oh, they're redoing the flat. Yeah, they are. But yeah. ನೀರು ತುಂಬ್ಕೊಂಡೈತಲ್ಲ. Thing is, I didn't, when I Full looked, level. I looked for a good 30 seconds per minute and I didn't see a single drip. Yeah. So it could be that it's seeping through another room. Yeah. But we also don't know if it was actually coming from above or not. Let me have a look outside. ಅಲ್ಲಿ ನೋಡಿದ್ರೆ ಒಳಗಡೆ ತುಂಬಿದೆ ಆ ಥರ ಕಾಣಿಸುತ್ತೆ. ಅಯ್ಯೋ ಬ್ರೋ ಸ್ವಲ್ಪನೇ ಬ್ರೋ, ಅದನ್ನೇ ನೋಡ್ತಾ ಇದ್ದಾರೆ ಅವರಿಬ್ರು. ಟ್ರೈ ಮಾಡಿದ್ರು ಹೊಡಿಯೋಕ್ಕೆ, ಬಟ್ ಹೊಡಿಯೋಕ್ಕಾಗಲಿಲ್ಲ ಡೋರ್ನ. ಅವ್ನು ಡಬಲ್ ಲಾಕ್ ಆಗಿದೆ ಅಂತೆ. ಗೈಸ್ ನೋಡಿ ಗೈಸ್, ಇದೊಂದು ಓಪನ್ ಇದೆ ವಿಂಡೋ. ಸೊ ಅದಕ್ಕೆ ಅಲ್ಲಿ ಏಣಿ ತರ್ತಾ ಇದ್ದಾರೆ ನೋಡಿ ಗೈಸ್, ಹಾಕ್ಬಿಟ್ಟು ಹತ್ತುತ್ತಾರೇನೋ, ಅದೇನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಭಯ ಭಕ್ತಿ ನಿನಗೇನು ಇಲ್ಲ ಇಲ್ಲಿ. ಏನ್ ಸಂಸಾರ ಮಾಡ್ತೀವ ನೀನು ಶ್ವೇತಾ? ಬರೀ ಇಂಥದೆಯ ಸ್ಪೈಡರ್ ಮ್ಯಾನ್ ಅಂತ ಅವಳೆ ಮಾಡುತ್ತವ್ರೆ ಗೈಸ್.
ಜೈ ಬಾಲಯ್ಯ ಜೈ ಬಾಲಯ್ಯ ಜೈ ಬಾಲಯ್ಯ ಜೈ ಬಾಲಯ್ಯ. ಯಾವ ಇವೆಲ್ಲ ಇವನ್ ಬೇರೆ ನಾನು ನಿಮ್ ರಿಲೇಟಿವ್ ಮನೆ ಹೋಗು ಅಂತವನೇ ರಾತ್ರಿ. ನಾನು ಯಾರು ಗೊತ್ತಿಲ್ಲ. ಇವನು ಯಾರು ಇಲ್ಲಿ ಇರ್ಬೇಡಿ, ಫೈರು ಹೋಗ್ಬಿಡಿ. ಹೌದಾ, ಇರ್ಬಾರ್ದಂತ. ಯಾರು ಇಲ್ಲ ರಿಲೇಟಿವ್, ದೂರ ಹೋಗ್ಬೇಕು. ಹತ್ತದ್ರು ಕ್ರೇಜಿಯಾಗಿ ಹತ್ತಿದ್ರು. ಹೋದ್ರು ಗೈಸ್, ಕ್ರೇಜಿಯಾಗಿ ಹೋದ್ರು, ಸಕ್ಕದಾಗಿ ಹೋದ್ರು ಮಾತ್ರ. ಏನಂದೆ ಹೇಳಿ ಇನ್ನೊಂದ್ಸಲ. ಈ ಹುಡುಗಿ ಯಾರು ಗೊತ್ತಿಲ್ಲ, ಪಕ್ಕದ ಮನೆಯವ್ಳು ಬಂದು ನೋಡ್ತಾವಳಂತೆ. ಇಲ್ಲ ನಾವೆಲ್ಲ ಹಿಂಗೆ ನಿಂತ್ಕೊಂಡ್ಬಿಡಿದೀವಿ. ಅವರೇ ನಗ್ತವ್ರು, ಬಾ ನಿಂತ್ಕೋ, ಇವ್ ನನ್ನ ಫ್ರೆಂಡ್ ಆಗ್ಬಿಟ್ಟ. ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೊಳ್ಳೋದಾಯ್ತು ಗೈಸ್. ಗೈಸ್ ಇವಾಗ ಮೇನ್ ಪ್ರಾಬ್ಲಮ್ ಆಗಿರೋದೆ ಮೇಲ್ಗಡೆ ಮನೆಯಿಂದ ಅಂತೆ. ಅದನ್ನು ಇವಾಗ ಹೆಂಗೋ ಮಾಡಿ ಸ್ಟಾಪ್ ಮಾಡ್ತಾರಂತೆ. ಆದರೆ ನಮ್ಮ ಮನೆ ಮೇಲೆ ಸೀಲಿಂಗ್ ಮೇಲೆಲ್ಲ ಲೈಟ್ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟಿದೆಯಲ್ಲ, ಅದನ್ನು ಇವಾಗ ನಾವು ಮನೇಲಿ ಲೈಟ್ ಆನ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವಿವಾಗ ನಮ್ಮ ಲ್ಯಾಂಡ್ ಲಾರ್ಡ್ಗೆ ಕಾಲ್ ಮಾಡಿ ಲೈಟು ಕರೆಂಟನ್ನೆಲ್ಲ ಸ್ವಲ್ಪ ಸಾರ್ಟ್ ಔಟ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಎಲೆಕ್ಟ್ರಿಷಿಯನ್ಸ್ನ ಕರೆಸಿ ಆಮೇಲೆ ಮನೆ ಒಳಗಡೆ ಲೈಟ್ ಎಲ್ಲ ಆನ್ ಮಾಡ್ಕೊಂಡು ಸಂಸಾರ ಮಾಡಬೇಕು. ಅರ್ಲಿ ಮಾರ್ನಿಂಗ್ 6:30 ಇಂದ ನೈಟ್ 8 ಗಂಟೆವರೆಗೂ ಶಿಫ್ಟ್ ಇದೆ. ಅವಳದು ಟಾಸ್ಕ್ ಡೇ. ದೋಸೆ ಅದು ಮಾಡ್ಕೊಂಡು ತಿನ್ನೋಣ ಅಂತ ಅಡುಗೆ ಮಾಡಕ್ಕೆ ಹೋದೆ ಗೈಸ್. ಇವಳು ಅಡುಗೆ ಮಾಡಕ್ಕೆ ಹೋದ್ಲು. ನಾನು ಏನಾದ್ರು ತಿನ್ನೋಣ, ಇವ್ರು ಅಡುಗೆ ಮಾಡೋಷ್ಟಲ್ಲ ಏನಾದ್ರು ತಿನ್ಕೊಂಬರೋಣ ಅಂತ ಅವಾಗಿನೂ ನಾನು ಜಾನ್ವಿ ಕಶಿಶ್ ಈಚೆ ಹೋದ್ವಿ. ತುಂಬ ಟೆನ್ಷನ್ ಗೈಸ್ ಜೀವನ. ನಾಳೆ ಬೇರೆ ಹಂಗೆ ಶಿಫ್ಟ್ ಹಾಕೋಣ. ಸಡನ್ ಆಗಿ ಎಂಥ ಟೆನ್ಷನ್. ಇವಾಗ ಏನು ಮಾಡೋದು ನಾವು? ಅವ್ರು ಬೇರೆ ನಮ್ಮ ಮನೆಯಾಗ ಇರಬೇಡಿ, ಆಚೆ ಹೋಗಿರಿ, ನೆಂಟ್ರು ಮನೆಗೆ ಹೋಗ್ರಿ ಅಂತೆ. ನಮ್ಗೆ ಯಾರು ನೆಂಟ್ರಿದ್ದಾರೆ ಇಲ್ಲಿ ಸಡನ್ ಆಗಿ ಹೋಗೋಕ್ಕೆ ಅಂತ? ಇದು ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಫುಲ್ಲು ಟೆನ್ಷನ್ ಆಗಿಬಿಡಿದೆ. ನೋಡೋಣ ಬನ್ನಿ. ನನಗೆ ರಿಯಲ್ ಆಗಿ ಟೆನ್ಷನ್ ಆಗ್ತಿದೆ. ಇವಳು ಟೆನ್ಷನ್ ಅನ್ಕೊಂಡೆ ನಗ್ತಾವಳೆ ಶ್ವೇತಾ. ಏನು ಕಥೆನೋ. ಇವಾಗ ಲ್ಯಾಂಡ್ ಲಾರ್ಡ್ ಹತ್ರ ಮಾತಾಡ್ತಿದ್ದಾರೆ ಅವರು, ಫೈರ್ ಅವರು. ನೋಡಬೇಕು ಇವಾಗ ಲ್ಯಾಂಡ್ ಲಾರ್ಡು ಎಲೆಕ್ಟ್ರಿಷಿಯನ್ಸ್ನ ಅವ್ರನ್ನ ಎಲ್ಲ ಕರೆಸಿ ಆಮೇಲೆ ಚೆಕ್ ಮಾಡಿ ಏನಾಗಿದೆ ಅಂತ ನೋಡಿ. ಯಾಕೆಂದರೆ ಅದು ನಮ್ಮ ಲೈಟ್ ಒಳಗಡೆ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆಯಂತೆ. ಸೊ ಲೈಟ್ ಮೇಲೆ ನೀರು ಇಳಿದಿದೆ ಅಂತ ಅಂದರೆ ಗೊತ್ತಲ್ಲ, ಅದು ತುಂಬ ಡೇಂಜರು. ನೋಡೋಣ ಬನ್ನಿ ಗೈಸ್ ಏನಾಗುತ್ತೆ ಏನು ಅಂತ. ನೋಡಿ ನಾವು ತಂದಿರೋ 3 ಸೈಕಲ್ ಮನೆ ಮುಂದೆನೇ ನಿಂತಿದೆ. ಅಲ್ಲಿಂದ ಓಡಿಸ್ಕೊಂಡ್ಬಂದ್ವಿ ಗೈಸ್. ಜುಕ್ ಅಂತ ಬಂದ್ವಿ. ಫೋನ್ ಮಾಡಿದ ತಕ್ಷಣ ಶ್ವೇತಾ ಫೋನ್ ಮಾಡಿದ್ಲು ಹಿಂಗಾಗಿದೆ ಅಂತ. ಕೇಳಿದ ನೆಕ್ಸ್ಟ್ ಮಿನಿಟೇ ಇಲ್ಲಿದ್ವಿ. ನೋಡಿ ಅವ್ರು ಇಳಿತಿದ್ದಾರೆ. ಇವಾಗ ಕೇಳೋಣ ಏನಾಗಿದೆ ಏನು ಇತ್ತ ಏನು ಮಾಡೋದಂತ. ನೋಡೋಣ ಬನ್ನಿ ಗೈಸ್. ಇವಾಗ ಅವರು ಹೊರಟಿದ್ದಾರೆ ನೋಡಿ, ಅಲ್ಲಿ ಹೊರಟರು ಅವರು. ಗ್ಯಾಸ್ ಸ್ಟವ್ ವರ್ಕ್ ಆಗಲ್ವಾ? ಏನು ಗ್ಯಾಸ್ ಸ್ಟವ್ಗೆ ಏನು ಎಲೆಕ್ಟ್ರಿಸಿಟಿ ಬೇಕಾ? ಇನ್ನೇನು ಗ್ಯಾಸ್ ಸ್ಟವ್ ಬಿಲ್ ಏನು ಬರಲ್ವಾ? ಬಿಲ್ ಏನಕ್ಕೆ ಸುಮ್ಮನೆ ಕಟ್ತೀವ ನಾವು? ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ಬೆಚ್ಚೆಯು. ಫೈರ್ ಇಂಜಿನ್ ಫೈರ್ ಇಂಜಿನ್ ಏನ್ ವಿಡಿಯೋ ತೆಗಿತಾರ ಗೈಸ್. ನೋಡಿ ಗೈಸ್ ಓಡ್ತಾವಳೆ ಅವಳು. ಗಾಡಿ ನೋಡಿ ಗೈಸ್, ಫೈರ್ ಇಂಜಿನ್ ಗಾಡಿ ಅಲ್ಲಿದೆ. ಅಯ್ಯೋ ಗೈಸ್ ನೋಡಿ ಹೋಗ್ತಾ ಇದ್ದಾರೆ ಅಲ್ಲಿ. ಇವಾಗ ಆನ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಯೂ ಟರ್ನ್ ಮಾಡ್ತಾರ ಸ್ಟ್ರೈಟ್ ಹೋಗ್ತಾರ ಗೊತ್ತಿಲ್ಲ, ನೋಡೋಣ. ನಾನು ಬೇರೆ ವಿಡಿಯೋ ಇಟ್ಕೊಂಡು ನಿಂತ್ಕೊಬಿಡಿದ್ನಿ ನಿಮಗೆ. ಅವರು ಗೊತ್ತಾಯ್ತು ನಾವು ವಿಡಿಯೋ ಮಾಡ್ತಾ ಇರೋದು, ಅದಕ್ಕೆ ವಿಡಿಯೋ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ನೋಡಿ ಹೊರಟ್ರು. ಇವಾಗ ಆನ್ ಮಾಡಲ್ಲ ಅನ್ಸುತ್ತೆ ಗೈಸ್. ಇವಾಗೇನು ಎಮರ್ಜೆನ್ಸಿ ಇಲ್ವಲ್ಲ, ಎಮರ್ಜೆನ್ಸಿ ಇದ್ದರೆ ಮಾತ್ರ ಆನ್ ಮಾಡ್ಕೊಂಬರೋದು. ಸೂಪರ್ ಗೈಸ್. ನಾವು ಫೋನ್ ಮಾಡಿದ 10 ನಿಮಿಷಕ್ಕೆ ಬಂದರು ಅವರು. ಪರವಾಗಿಲ್ಲ. ಇವಾಗ ನಾವೇನು ಲೈಟ್ ಆನ್ ಮಾಡೋಂಗಿಲ್ವಂತೆ. ಫೋನ್ಗಳಲ್ಲಿ ಚಾರ್ಜ್ ಇಲ್ಲ, ತಿನ್ನೋಕ್ಕೆ ಊಟ ಇಲ್ಲ, ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ. ಸೈಕಲ್ ನಮ್ಮ ಹತ್ರ ನಿಲ್ಲಿಸಿದ್ದೀವಿ. ನಂತರ ಕರೆಗೆ ಎತ್ಕೊಂಡು ಹೋಗಿ ತಿನ್ಕೊಂಬರ್ತೀವೇನೋ. ಹೊಟ್ಟೆ ಅಂತೂ ತುಂಬ ಹಸಿತಿದೆ ಗೈಸ್. ಅರ್ಧದಲ್ಲಿ ಅಡುಗೆ ಮಾಡ್ತಾಯಿದ್ರು, ಸೊ ಫಾಲ್ಟ್ ಆಗಿಬಿಡ್ತು. ನಾವಂತೂ ಮನೆ ಒಳಗಡೆ ಹೋಗಂಗಿಲ್ಲ, ಪ್ಲಂಬರ್ ಬರಗತ್ ಅಂದರೆ ಲೈಟೆಲ್ಲ ಆನ್ ಮಾಡೋಂಗಿಲ್ಲ ಪ್ಲಂಬರ್ ಬರೋ ತನಕ. ಸೊ ವಾಟ್ ಈಸ್ ಯುವರ್ ಫೀಲಿಂಗ್ ಜಾನ್ವಿ? I don't feel anything guys. ವೈ? Doesn't matter. I'm out. ಇವಳೆಲ್ಲ ಹೋಗ್ತಾವಳು ಹಿಂಗೆ ತಗೊಂಡು. Where are you going bro? Ride-ಗೆ. What ride? ಸೀರಿಯಸ್ನೆಸ್ ಇಲ್ವಾ ಇವಳಿಗೆ? ಹೊಟ್ಟೆ ಹಸಿತಿದೆ. ಎಲ್ಲೂ ಹೋಗ್ಬೇಡಿ ಇರಿ. ಎಲ್ಲೂ ಹೋಗ್ಬೇಡ. ಓನರ್ ಬರ್ತಾವ್ರಾ? ನನ್ನ ಕಡೆ ನನ್ನ ಕಡೆ
ಕರ್ಕೊಂಡ್ ಬರ್ತಾನೆ ಪ್ಲಂಬರ್ನ ಇವತ್ತು ನೈಟ್ ಅಷ್ಟಲ್ಲಿ ಕರೆಸ್ತಾನೆ ಅಂತ ಅಂದಿದ್ದು. ಕರೆಸ್ತಾನ ನನ್ನ ಮಗ ಬಂದೇ ಏನೋ ಪ್ಲಂಬರ್ ಒಬ್ಬ ಬಂದ್ರೆ ಸಾಕು ನಮ್ಗೆ, ಮಲ್ಕೋಬಹುದು ನಾವು. ಪ್ಲಂಬರ್ ಬಂದ್ರೆ ಆರಾಮಾಗಿ ಮನೆ ಒಳಗಡೆ ಅಡುಗೆ ಮಾಡಿಕೊಂಡು ಲೈಟ್ ಎಲ್ಲ ಹಾಕೊಂಡು ಚಾರ್ಜ್ ಎಲ್ಲ ಮಾಡಿಕೊಂಡು ನೆಮ್ಮದಿಯಿಂದ ಇರ್ಬೋದು. ನೋಡೋಣ ಬನ್ನಿ ಗೈಸ್, ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಕಂಟಿನ್ಯೂ ಮಾಡ್ತೀನಿ ಪ್ಲಂಬರ್ ಏನಾದ್ರು ಬಂದರೆ. ಇವಾಗ ಓನರ್ ಬಂದಿವ್ರೆ ನೋಡಿ, ಅವ್ರು ಮಾಡ್ತಾವ್ರೆ ಇದನ್ನೆಲ್ಲ ತೆಗ್ದು. ಅದೇ ಕೊಟ್ಟು We give you a set. Well, all the room sockets, kitchen, okay. And I will send the electrician by tomorrow to double check. Then they turn the rest on. Okay. هسه مصلحة الحجي. لا أول مرة. شوف أي واحد ستة شو اسمه. إيه طفيه. ما تقدر هاي تبانة. الله عليك. Sir, you on that 1 minute, I will show you something. Okay. طبعا. On that, sir. the lights. شغلة نشوف. See, light is not offing. ಈ ಒಂದು ಕ್ಲಿಪ್ಪಿಂಗಲ್ಲಿ ವಾಯ್ಸೇ ಕೇಳಿಸಿಲ್ಲ, ಫುಲ್ ಗುಯಿ ಅಂತ ಅಂತಿದೆ. ಎಡಿಟ್ ಮಾಡ್ಬೇಕಾದ್ರೆ ನೋಡ್ಕೊಂಡಿದ್ದೀನಿ. ಇದ್ರಲ್ಲಿ ನಾವು ಅದೇ ಏನೇನೋ ಮಾತಾಡಿದೀವಿ ಗೈಸ್, ಗೊತ್ತಿಲ್ಲ, ಮರ್ತೋಯ್ತು. ಇವಾಗ ಯಪ್ಪ ಬಂದೋಗಿ ನಮ್ಗೆ ಗ್ಯಾಸ್ ಹಾಕೊಟ್ಟಿದ್ದಾರೆ ಮತ್ತೆ ಲೈಟ್ ಹಾಕೊಟ್ಟಿದ್ದಾರೆ. ಇವಾಗ ಗೈಸ್ ನಮ್ಗೆ ಅವರು ಗ್ಯಾಸ್ ಕೊಟ್ಟಿದ್ದಾರೆ ಮತ್ತೆ ಇದೊಂದು ಚಿಮ್ನಿದು ಲೈಟ್ ಹಾಕೊಂಡಿದೀವಿ ನಾವು. ನಾಳೆ ಬೆಳಗ್ಗೆವರೆಗೂ ನಮ್ಮ ಮನೇಲಿ ಕರೆಂಟ್ ಇಲ್ವಂತೆ. ನಾಳೆ ಬೆಳಗ್ಗೆ ಯಾರೋ ಪ್ರೊಫೆಷನಲ್ ಎಲೆಕ್ಟ್ರಿಷಿಯನ್ ನ ಕರ್ಕೊಂಡ್ ಬಂದು ನಾಳೆ ನಮ್ಗೆ ಲೈಟ್ ಆನ್ ಮಾಡಿಸ್ತಾರೆ. ಅಲ್ಲಿವರೆಗೂ ನಮ್ಮ ಮನೇಲಿ ಹೊಡಿತಾ ಬ್ರೋ ಹುಷಾರು ಬ್ರೋ. ಕೈಗೆ ಹೊಡ್ದೆ ಬ್ರೋ ಹಂಗ ಸುಮ್ಮನಿರು ಬ್ರೋ. ಬ್ರೋ ಅದ್ರ ಮೇಲೆ ಏನಾದ್ರು ರಬ್ಬರ್ ಇಟ್ಕೊಂಡ್ ಮಾಡು ಬ್ರೋ. ಅಯ್ಯೋ ಏನಪ್ಪ ಈ ಹುಡುಗಿ ನನ್ ಕೈಗೆ ಹೊಡೆದ್ಲು. ಏನೋ ಶಾಕ್ ಎಲ್ಲ ಹೊಡಿತಾ ಇದೆ. ನಾಳೆ ಬೆಳಗ್ಗೆ ಅವ್ರು ಬಂದು ಯಾವಾಗ ನಮ್ಗೆ ಟ್ಯೂಬ್ ಲೈಟ್ ಕೊಡ್ತಾರೋ ಅಂತ ಅನ್ಸ್ಬಿಟ್ಟಿದೆ. ಲೈಟ್ ಇಲ್ಲದೆ ಹಿಂಸೆ ಆಗ್ಬಿಟ್ಟಿದೆ ಗೈಸ್. ನೋಡೋಣ, ನಾಳೆವರೆಗೂ ಇದೇ ಕತ್ಲಲ್ಲಿ ಇರ್ಬೇಕು. ಫೋನಲ್ಲಿ ಚಾರ್ಜ್ ಇಲ್ಲ, ಏನಿಲ್ಲ, ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಏನೋ ಮಾಡ್ತೀವಿ ಬಿಡಿ ಗೈಸ್. ಸದ್ಯಕ್ಕೆ ಪರಿಸ್ಥಿತಿ ಹಿಂಗಿದೆ. ಗ್ಯಾಸ್ ಒಂದು ಕನೆಕ್ಷನ್ ಮಾತ್ರ ಕೊಟ್ಟರು, ಇನ್ನು ಲೈಟ್ದೆಲ್ಲ ನಾಳೆ ಅಂತೆ. ನೋಡೋಣ ಬನ್ನಿ ಗೈಸ್ ಏನು ಮಾಡೋದೇನು ಅಂತ. ಸಾಕಾಗೋಗಿದೆ ನನಗಂತ. ಈ ಒಂದು ನೋಟ್ನ ನಾವು ಯಾವ ಫ್ಲ್ಯಾಟಿಂದ ನೀರು ಲೀಕ್ ಆಗ್ತಿತ್ತೋ ಅದ್ರ ಮೇಲೆ ಅಂಟಿಸಿದ್ವಿ, ಸೊ ದಟ್ ದೇ ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಫ್ಟರ್ 24 hours. ನಿನ್ನೆ ಇಷ್ಟೊತ್ತಲ್ಲಿ ವ್ಲಾಗ್ ಮಾಡಿದ್ದೆ. ಇಲ್ಲ, ಬೆಳಗ್ಗೆ ಯಪ್ಪ ಪ್ಲಂಬರ್ ಬಂದಾಗ ಅವಾಗಿನ್ನೂ ನಾನು ಇದ್ದಿದ್ದೆ. ಬೆಳಗ್ಗೆನೇ ಬಂದುಬಿಟ್ಟಿದ್ರು ಗೈಸ್ 10 ಗಂಟೆಲಿ. ಸೊ ಅವ್ರು ಬಂದು ಎಲ್ಲ ಚೆಕ್ ಮಾಡಿ ಹೋದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ಲೈಟ್ ಆನ್ ಮಾಡಿದ್ರು. ಎಲ್ಲ ನೀರು ತುಂಬ್ಕೊಂಡಿತ್ತಲ್ಲ ಲೈಟ್ ಒಳಗಡೆ, ತುಂಬ್ಕೊಂಡಿದ್ದಿದ್ದು ಲೈಟ್ನೆಲ್ಲನೂ ಫುಲ್ಲು ತೆಗೆದ್ಮೇಲೆ ನಮಗೆ ಮನೆಗೆ ಲೈಟೆಲ್ಲ ಹಾಕೊಟ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಹೋದ್ರು. ಬರೀ ಶ್ವೇತಾ ಅವ್ರದ್ದು ರೂಮ್ದು ವಾಶ್ರೂಮ್ ಮಾತ್ರ 4 days ಆನ್ ಮಾಡೋಂಗಿಲ್ಲ, ಏಕೆಂದರೆ ಅಲ್ಲೇ ಜಾಸ್ತಿ ನೀರು ತುಂಬ್ಕೊಂಡಿದ್ದು ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಮತ್ತೆ ಏನಾಯ್ತು. ಯಾವಾಗ ಆಗಿದ್ದು ಬ್ರೋ ಶ್ವೇತಾ? ಮನೆಗೆ ಬಂದೆ ಗೈಸ್ 8 ಗಂಟೆಗೆ. ನೋಡಿದ್ರೆ ಫುಲ್ ನದಿ ತರ ಹರಿಯಂಗೆ ಫುಲ್ ಸೌಂಡ್ ಬಂದ್ಬಿಡ್ತು. ನಾನು ಜಾನ್ವಿಗೆ ಏನು ನೀರು ನೋಡು 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 ಅಂದೆ. ಒಳಗೆ ನೋಡಿದಾಗ ಫುಲ್ ಓವರ್ಫ್ಲೋ ಆಗ್ತಿಲ್ಲ. ಸೊ ಗೈಸ್ ದಿಸ್ ಇಸ್ ದಿ ಸೀನ್. ಹಿಂಗ್ ಬೀಳ್ತಾ ಇತ್ತು ಲೈಟ್ ಇಂದ. ಓಕೆ, ಯಪ್ಪ ನೋಡಿ ಗೈಸ್, ಇದು ಇವತ್ತು ನಮ್ಮ ವಾಶ್ರೂಮಲ್ಲಿ ಬರ್ತಾ ಇತ್ತು. ಫುಲ್ಲು ವಾಟರ್. ನೆನ್ನೆ ನಮ್ಮ ವಾಶ್ರೂಮು, ಇವತ್ತು ಇವ್ರ ವಾಶ್ರೂಮ್. ಹೌದು. ನಿಮ್ದು ವೆಂಟಿಲೇಟರು ಅದೇನಂತಾರೆ ಏರ್ ವೆಂಟಿಲೇಟರ್, ಅದರಿಂದನೂ ಬರ್ತಾ ಇತ್ತು ನೋಡಿ ಎಲೆಕ್ಟ್ರಿಕ್ ರೂಮ್ನಲ್ಲಿ. ಅಯ್ಯೋ ನೋಡಿ ಗೈಸ್, ಎಲೆಕ್ಟ್ರಿಕಲ್ ರೂಮಲ್ಲಿ ಹೆಂಗೆ ಬರ್ತಿದೆ, ಫುಲ್ ವಾಟರ್ ಫ್ಲೋ. ಸೊ ಇದು ಸೀನ್ ಆಗಿತ್ತು. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂದ್ಬಿಟ್ಟು ಹೋಗಿದ್ದೆ ಹೊರಗಡೆ. ನಾನು ಮನೆಗೆ ಬರೋಷ್ಟರಲ್ಲಿ ಈ ಪಜಿತಿ ಆಗಿದೆ. ವಾಶ್ರೂಮ್ ಫುಲ್ ನೀರಾಗಿತ್ತಂತೆ. ಮನೆ ಫುಲ್ಲು ಮಿನಿ ಸ್ವಿಮ್ಮಿಂಗ್ ಪೂಲ್ ಆಗಿತ್ತು ಅಂತ ಅಂದರು. ಇವತ್ತು ಫೈರ್ ಇಂಜಿನ್ ಬಂದಿತ್ತಾ? ಹುಡುಗಿಯವ್ರು ಬಂದಿದ್ರಂತೆ, ಫುಲ್ ವುಮೆನ್ ಬ್ಯಾಚ್ ಬಂದಿತ್ತಂತೆ. ಏನಂದ್ರು?
ಫುಲ್ ಕ್ರೇಜಿ ಆಗಿ ಸೊಲ್ಯೂಷನ್ ಕೊಟ್ರು ಗೈಸ್. ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಫುಲ್ ಸ್ಟ್ರಾಂಗ್ ಅಂತ. ನಿನ್ನೆ ಬಂದವನು ಏನೋ ಒಂದೀಗ 20 ನಿಮಿಷ ಇದ್ದ ಹೋದ. ಇವ್ರ ಪಾಪ ಆಲ್ಮೋಸ್ಟ್ ಒಂದು 2.5 hours ಇದ್ದು ಸೊಲ್ಯೂಷನ್ ಕೊಟ್ಟು ಎಮರ್ಜೆನ್ಸಿ ಕಾಲ್ ಮಾಡಿ ಹೆಲ್ಪ್ ಮಾಡಿ ಹೋದ್ರು. ನಮ್ಮ ಓನರ್ ಹತ್ರ ಬೇರೆ ಫುಲ್ಲು ಆವಾಜೆಲ್ಲ ಹಾಕ್ಬಿಟ್ಟು ಇವತ್ತು ಹೆಣ್ಮಕ್ಳಿಗೆ ಅಪ್ಯಾರೆಂಟ್ಲಿ ಕರೆಂಟ್ ಸಿಚುವೇಶನ್ ಏನಂದರೆ ನಮ್ಮ ಮನೇಲಿ ಲೈಟ್ ಇಲ್ಲ, ನೀರಿಲ್ಲ, ಏನಂದರೆ ಏನೂ ಇಲ್ಲ. ನಮ್ಮ ಐಟಮ್ಸು ಮತ್ತು ನಾವುಗಳಿದ್ದೀವಿ ಅಷ್ಟೇ, ಇಷ್ಟು ಜನ ಇದ್ದೀವಿ. ಸೊ ಏನೂ ವರ್ಕ್ ಆಗ್ತಿಲ್ಲ ನಮ್ಮ ಮನೇಲಿ ಇವಾಗ. ನಾವು ಅದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಓನರು ಇನ್ನೊಂದು Airbnb ಬುಕ್ ಮಾಡಿದ್ದಾರೆ ಸೆಂಟ್ರಲಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಬೇರೆ ಸಡನ್ನಾಗಿ ಬಂದೆ ಗೈಸ್, ನನ್ನ ಫ್ರೆಂಡ್ ಮನೇಲಿದ್ದೆ, ಬಂದೆ ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತ ನೋಡಿದ್ರೆ ಈ ಪಜಿತಿ ಆಗಿದೆ. ಇವಾಗ ಮತ್ತೆ ಸೆಂಟ್ರಲ್ಗೆ ಹೋಗಬೇಕು. ನಾನು ಅಲ್ಲಿಂದನೇ ಬಂದೆ ಗೈಸ್, ಈಗ ಮತ್ತೆ ಅಲ್ಲೇ ಹೋಗ್ಬೇಕು. ಓನರೇ ಬಂದು ಬಿಡ್ತಾರಂತೆ. ಏನು ಮಾಡೋದು ಏನೋ, ಈ ಮನೆ ಪಜಿತಿ ಹಿಂಸೆ ಆಗಿಬಿಡಿದೆ. ಇನ್ನು 2 ದಿನ ಅಲ್ಲೇ ಇರ್ಬೇಕು ನಾವು Airbnbಲಿ. ಸೊ ಎಷ್ಟಾಗುತ್ತೋ ಅಷ್ಟು ಐಟಮ್ಸ್ನ ಮಾತ್ರ ಮಿನಿ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡ್ಕೊಂಡು ಏನು ಬೇಕೋ 2 ದಿನಕ್ಕೆ ಮಾತ್ರ ಏನು ಬೇಕೋ ಅದು ಮಾತ್ರ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಏನು ಅನಿಸ್ತಿದೆ ಜಾನ್ವಿ ಅವರೇ? ಚೆನ್ನಾಗಿ ಅನಿಸ್ತಿಲ್ಲ ಶಿಫ್ಟು. ಗೈಸ್ ನೋಡೋಣ. ಓನರ್ ನಂಬರ್ ಬರ್ದಿಲ್ಲ ಅದ್ರಾಗೆ. ಶಿಫ್ಟು ನಾಳೆ ಶಿಫ್ಟ್ ಇದೆ. ದೂರ ಆಗುತ್ತೆ. ದೂರ ಇಲ್ಲ, 23 minutes. ಇವಾಗ ಚೆಕ್ ಮಾಡಿದೆ ಅದನ್ನೇ. ಕ್ರೇಜಿ ಸೂಪರ್ ಮಾಡ್ಕೊಬಿಟ್ಟೆ ಗೈಸ್. ನಿಶ್ ಎಲ್ಲಿ? ಓ ಆ ಕಡೆ ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ತಿರುಗ್ತಾ ಇದ್ದೀನಿ, ಯಾಕೆ ಇದು ಬ್ಲರ್ ಬರ್ತಾ ಇದೆ ಅಂತಿದ್ದೀನಿ. ಹೌ ಇಸ್ ದ ಜೋಶ್? ವೈ? ಯಾವುದೋ ಊರಿಗೆ ಬಂದು ಏನೇನೋ ಮಾಡ್ತಾ ಇದೀವಿ ಜೀವನದಲ್ಲಿ. ನಮ್ಮ ಮನೇಲೆ ಹಿಂಗೆಲ್ಲ ಮಾಡಿದ್ವಿ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗೋ ಬನ್ನ. ಹಲೋ. Yes, can you come out? Yeah, sir, coming. ಇವಾಗ ಓನರ್ ಬಂದಿದ್ದಾರೆ. ಬನ್ನಿ ಗೈಸ್ ಹೋಗೋಣ. ನಮ್ಮ ಹೊಸ Airbnb ಟೂರ್ ಕೊಡ್ತೀನಿ. ನಾವು ಸದ್ಯಕ್ಕೆ ನಾವೆಲ್ಲ ಎಲ್ಲಿ ಹೋಗ್ತಾ ಇದೀವಿ? ಔಟಿಂಗ್ ಹೋಗ್ತಾ ಇದೀವಿ 2 daysಗೆ. ಏನ್ ಔಟಿಂಗ್ ಇಲ್ಲ ಏನಿಲ್ಲ ಗೈಸ್. ಗೈಸ್ ಇದು ಕ್ಯಾಮ್ರಾ ತುಂಬಾ ಐಟಮ್ಸ್ ಇದೆ ಗೈಸ್, ತುಂಬಾ ಎಲ್ಲ ಐಟಮ್ಸ್ ಹಂಗೆ ಬಿಟ್ಟು ಹೋಗ್ತಾ ಇದೀವಿ. ಜಾನ್ವಿ ಬನ್ನಿ ಹೋಗೋಣ. ವಿಂಡೋ ಓಕೆ ಬಾಯ್ ಫಾರ್ ದಿಸ್ ಹೌಸ್. ವಿಂಡೋ ಎಲ್ಲ ನೋಡಿ ಎಲ್ಲ ಹಾಕಿದೀವಿ. ಅದೊಂಚೂರು ಕರ್ಟನ್ ಒಂದು ಹಾಕ್ಬಿಡೋಣ. ಅದೊಂಚೂರು ಓಪನ್ ಇರ್ಬೇಕಂತೆ. ಏಕೆ? ಅವ್ಳು ಹೇಳೋದು. ವಿಂಡೋ ಕ್ಲೋಸ್ ಮಾಡಿದ್ಯಾ? ವಿಂಡೋ ಎಲ್ಲ ಕ್ಲೋಸ್ ಇರಲಿ, ಏನು ಓಪನ್ ಬೇಡ, ಸುಮ್ಮನೆ ಫಾಲ್ಟ್ ಆಗುತ್ತೆ. ಯಾಕಲ್ವಾ ಗೈಸ್, ಸುಮ್ಮನೆ ಯಾರು ಇರಲ್ಲ. ಓಕೆ ನಮ್ಮ ದೇವ್ರಿಗೂ ಬಾಯ್ ಹೇಳ್ತಾ, ಈ ಮನೆಗೆ ಬಾಯ್ ಹೇಳ್ತಾ 2 ದಿನ ಲಾಕು ಗೈಸ್ ಈ ಮನೆ ಅಷ್ಟೇ. ಬನ್ನಿ ಹೋಗೋಣ. ಏನು ಗೊತ್ತಾ ಗೈಸ್, ಇಲ್ಲಿ ಪೆಟ್ರೋಲು ಹಾಕ್ಸೋಕ್ಕೆ ಅಂತ ನಿಲ್ಸಿದ್ದಾರೆ. ನಾವೇ ಪೆಟ್ರೋಲ್ ಹಾಕ್ಸ್ಕೋಬೇಕು. ನನಗಂತೂ ಒಂದು ಪಾಯಿಂಟಲ್ಲಿ ಹೆಂಗೆ ಅನ್ಸ್ಬಿಟ್ಟಿದೆ ಅಂದರೆ, ನನಗಂತ ಮನೆಯೇ ಇಲ್ಲ ಅನ್ಸ್ಬಿಟ್ಟಿದೆ ಗೈಸ್. ಮನೆ ಚೇಂಜ್ ಮಾಡಿ 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 ನನಗೆ ಮನೆಯೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಹೋಮ್ಲೆಸ್ ಫೀಲಿಂಗ್ ಬರ್ತಿದೆ ನನಗೆ. ಏನು ಮಾಡೋದು? ರೆಂಟ್ ಪೇ ಮಾಡಿ ಹೋಮ್ಲೆಸ್. ರೆಂಟ್ ಪೇ ಮಾಡಿ ಹೋಮ್ಲೆಸ್ ಅಂತೆ. ನೋಡಿ ಗೈಸ್, ಮುಂದೆ ಕೂತ್ಕೊಂಡು ಜಾಲಿ ರೈಡ್ ಎಂಜಾಯ್ ಮಾಡ್ತಾವಳ ಅವಳು. ಓನರ್ ಇಲ್ದವ್ರೆ ಅವರು. ಪೆಟ್ರೋಲ್ ಹಾಕೊಳಕ್ಕೆ ಗೊತ್ತಲ್ಲ, ಇಲ್ಲಿ ನಾವೇ ಹಾಕೋಬೇಕು. ಬೇಜಾರಾಗ್ತಾ ಇದೆ ಗೈಸ್, ಹಿಂಸೆ ಆಗ್ತಿದೆ. ಅದು ಯಾರು ಬುಕ್ ಮಾಡೋರು? ಇವಳಿಗೆ ರೂಮ್ ಬುಕ್ ಮಾಡೋದಲ್ಲದೆ ತಿನ್ನಕ್ಕೆ ಬೇರೆ ಕೊಡಿಸ್ತಾರೆ. ಏನು ಕೇಳ್ತಾವಳೆ ಇವಳು? ಏನೋ ಡಬ್ಬ ಥರ ಇದ್ರೆ ಗೈಸ್ ಬರೀ 3 bed ಇರೋದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಏನಾದ್ರು PG ಥರ ಮಾಡಿಬಿಟ್ಟಿದ್ರೆ ನಾನು ಸೀದಾ ಪೋರ್ಟ್ಸ್ ಮೊದಲಿಗೆ ಬಸ್ ಹತ್ಬಿಡೋದು ಅಷ್ಟೇ. ತಲೆ ಎಲ್ಲ ನೋವ್ತಾ ಇದೆ. ನೋಡ್ತೀವಿ, ಚೆನ್ನಾಗಿದ್ರೆ ಮಲ್ಕೋತೀವಿ, ಚೆನ್ನಾಗಿಲ್ಲ ಅಂದರೂ ಮಲ್ಕೋತೀವಿ. ಅಪ್ಡೇಟ್ ಮಾಡ್ತೀವಿ ನಿಮಗೆ. ಗೈಸ್ ಇವಾಗ ಬಂದಿದ್ದೀವಿ. ದಿಸ್ ಇಸ್ ಹೌ ದ ರೂಮ್ ಲುಕ್ಸ್. ನೋಡಿ ಗೈಸ್, 3 bed ಇದೆ. ನನಗಂತೂ ಏನೋ ಗೊತ್ತಿಲ್ಲ ಗೈಸ್, ಲೈಫಲ್ಲಿ ಬ್ಯಾಡ್ ಟೈಮ್ ಅನ್ನೋದು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ಅಂತ ಅನ್ನಿಸ್ತಿದೆ. ಯಾಕೆ ಹಿಂಗೆ ಆಗ್ತಿದೆಯೋ ಗೊತ್ತಿಲ್ಲ. ನನಗೆ ಅಂತ ಮನೆಯೇ ಇಲ್ಲ ಅನ್ನೋ ಥರ ಅನಿಸ್ಬಿಟ್ಟಿದೆ. ವ್ಲಾಗ್ ಮಾಡೋಕ್ಕೆ ಮೂಡಿಲ್ಲ, ಎಡಿಟ್ ಮಾಡೋಕ್ಕೆ ಮೂಡಿಲ್ಲ, ಬೇಜಾರಾಗ್ಬಿಟ್ಟಿದೆ ಗೈಸ್. ಈ ಥರ ಆದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಇವಾಗ ನಾವಿರೋದು ಇಷ್ಟೇ ಗೈಸ್, ನೋಡಿ ಇಷ್ಟೇ. ತೋರಿಸ್ತೀನಿ ರೀ, ಬ್ಯಾಕ್ ಕ್ಯಾಮ್ರಾ ಮಾಡಿ ನೋಡಿ ಗೈಸ್. ಅದು ಎಂಟ್ರೆನ್ಸು. 1 bed 2 bed 3 bed. ನಾವಿರೋದು 4 ಜನ. ಆದರೆ ಹಿಂಗೆ ಮಲ್ಕೊಳ್ಳೋದು ಎಲ್ಲಿ ಗೊತ್ತಿಲ್ಲ. ವಾಶ್ರೂಮ್ ಇದೆ ಅಲ್ಲಿ. ಕಾಲು ನೋವ್ತಾ ಇದೆ ಗೈಸ್. ಏನು ಹುಡುಗಿ ಹಿಂಗೆ ತೋರಿಸ್ತಾವಳೆ ಅನ್ಕೋಬಿಡಿ. ನೋಡಿ ಹಿಂಗೆ ಬಂದಿದ ತಕ್ಷಣ ಇಲ್ಲಿ ಟೀ ಟೇಬಲು, ವಾಶ್ರೂಮು. ಏನು ಮಾಡಬೇಕು ಏನೋ ಗೊತ್ತಿಲ್ಲ ನನಗಂತೂ. Tuesday ಇರಬೇಕು ಗೈಸ್ ನಾವು.
ಅದೇ ಅಕಸ್ಮಾತ್ ನಾಳೆ ಏನಾದ್ರು ಅವರು ಫೋನ್ ಎತ್ತಿ ನಮ್ದು ಪ್ರಾಬ್ಲಮ್ ಎಲ್ಲ ಸಾರ್ಟ್ ಔಟ್ ಮಾಡಿದ್ರೆ ಓಕೆ. ಯಾಕೆ ಸಡನ್ ಆಗಿ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನಾಳೆ ಸಂಡೇ ಗೈಸ್, ಯಾರು ಕೆಲ್ಸದವ್ರು ಸಿಗ್ತಿಲ್ಲ. ಲಂಡನ್ಲಿ ಸ್ಯಾಟರ್ಡೆ ಸಂಡೇ ಅಂತಂದ್ರೆ ಎಲ್ಲಾರು ರಜಾ ತಗೊಂಡ್ ಮನೇಲಿ ಇರ್ತಾರೆ. ಸೊ 2 ದಿನ ನಾವ್ ಏನೂ ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ಇಲ್ಲಿ ಬುಕ್ ಮಾಡಿದ್ದಾರೆ. ನನ್ನ ಪ್ರಕಾರ ಈ ಅಪ್ಪನು ಓನರ್ ಹೇಳಿದಂಗೆ ಟ್ಯೂಸ್ಡೇ ವರ್ಗೂ ನಾವ್ ಇಲ್ಲೇ ಇರ್ಬೇಕಾಗುತ್ತೆ. ಸೊ ಇವತ್ತು ಬಂದು ಸ್ಯಾಟರ್ಡೆ ಸಂಡೇ ಮಂಡೇ ಟ್ಯೂಸ್ಡೇ 3 nights 4 days ಆಗುತ್ತೆ ಆಲ್ಮೋಸ್ಟ್. ಇವಾಗ ಟೈಮ್ 1 ಗಂಟೆ ಆಗಿದೆ ಗೈಸ್. 1 ಗಂಟೆ ನೈಟಲ್ಲಿ ನಾವು ಏನು ಮಾಡ್ತಾ ಇದೀವಿ ನೋಡಿ. ನಮಗೆ ಅಂತ ಬಾಡಿಗೆ ಕಟ್ಟಿದ್ರು ಮನೆ ಇಲ್ದಂಗೆ ಆಗಿದೆ. ಬಟ್ ಇಟ್ಸ್ ಓಕೆ, ನೋಡೋಣ ಏನೋ ಮಾಡೋಣ. ನನಗಂತೂ ಈ ರೂಮಲ್ಲಿ ಇರ್ಬೇಕಾ 3 ದಿನ. ಇವರೆಲ್ಲ ಶಿಫ್ಟ್ಗೆ ಹೋಗ್ಬಿಡ್ತಾರೆ, ನಾನೊಬ್ಳೆ ಏನು ಮಾಡಲಿ? ನಮ್ಮನೇಲಿ ಅಟ್ಲೀಸ್ಟ್ ಓಡಾಡ್ಕೊಂಡು. ಗೈಸ್ ನಂಗೆ ಪಿಕ್ನಿಕ್ ಬಂದಂಗೆ ಅನ್ನಿಸ್ತದೆ. ನಂಗೆ ಈ ರೂಮ್ ತುಂಬಾ ಇಷ್ಟ ಆಯ್ತು ಗೈಸ್. ಜೀವನದಲ್ಲಿ ಸೀರಿಯಸ್ನೆಸ್ ಇಲ್ದರ ವ್ಯಕ್ತಿ ಇರ್ತಾರಲ್ಲ ಅದು ಇವಳು ಗೈಸ್. ಇರೋದ್ರ ಖುಷಿ ಆಗಿದ್ದೀನಿ ಗೈಸ್ ನಾನು. ಸಾಕು ನಂಗೆ. ಇವಳಿಗೆ ಏನ್ ಗೈಸ್, ಬೆಳಗ್ಗೆ ಹೋಗಿದ್ಲು, ಇವತ್ತು ಇವಳ್ದು ಟಾಸ್ಕ್ ಶಿಫ್ಟ್ ಇತ್ತು. ಬೆಳಗ್ಗೆ ಹೋದ್ಲು, ಸಾಯಂಕಾಲ ಇವಾಗ 8 ಗಂಟೆಗೆ ಬಂದ್ಲು. ಇನ್ನು ನಾಳೆ ಹೋದ್ರೆ ಮತ್ತೆ ಸಾಯಂಕಾಲ ಬರ್ತಾಳೆ. ಮಂಡೇ ರಜಾ ಇರೋದಕ್ಕೆ. ನಾನೇ ಇರಲ್ಲ ಅನ್ಸುತ್ತೆ ಗೈಸ್. ನಾನೇ ಎಲ್ಲರೂ ಹೋಗ್ಬಿಡ್ತೀನಿ. ಪಾಪ ನನ್ನ ಫ್ರೆಂಡ್ ಮಾನ್ಸಿ ಅಂತ ಇಲ್ಲೇ ಇರು ಅಂತ ಇದ್ಬಿಡ್ಬೇಕಿತ್ತು ನಾನು ಅಲ್ಲ. ನಾನು ಹಿಂಗೆ ಹೇಳೋ ಅಷ್ಟೊಂದು ಬಟ್ ನೀನ್ ಬಂದು ಏನಕ್ಕೆ ಕಷ್ಟಪಡ್ತೀಯಾ ಅಂತ ಕಾಲ್ ಮಾಡಿದೆ ಅಷ್ಟರಲ್ಲಿ. ನಾನು ಪಾಪ ನಿಮ್ಗೆಲ್ಲ ಕಷ್ಟ ಕೊಡೋದು ಬೇಡ, ಬರೋಣ, ಹಂಗೆಲ್ಲ ಫ್ರೆಂಡ್ಸ್ನ ಬಿಡಕ್ಕಾಗಲ್ಲ ಕಷ್ಟದ ಸಿಚುವೇಶನ್ ಅಲ್ಲಿ ಅಂತ ಅನ್ಬಿಟ್ಟು ಬಂದೆ ಗೈಸ್. ನೋಡಿ ಫ್ರೆಂಡ್ಶಿಪ್ನ ಬಿಟ್ಕೊಟ್ಟಿಲ್ಲ, ಬಂದಿದ್ದೀನಿ ನಾನು ಒಬ್ಬರೇ ಅದನ್ನ ಕಷ್ಟ ಅನ್ಭೋಗಿಸ್ಬಾರ್ದು ಅಂತ. ಸೊ ಇವಾಗ ಇದೇ ನಮ್ಮ ಎಕ್ಸ್ಪೀರಿಯನ್ಸ್ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ರೂಮು. ಮಧ್ಯ ನಾವೇನಾದ್ರೂ ನಮ್ಮ ಮನೇಲಿ ಇದ್ದಿದ್ರೆ ಎಲ್ಲೋ ಒಂದೊಂದು ರೂಮ್. ಪ್ರಗತಿ ಅಂತೂ ರೂಮಿಂದ ಆಚೆ ಬರ್ತಾ ಇದ್ದಾಗ ಗೈಸ್ ಎಡಿಟ್ ಅಂದ್ಕೊಂಡು. ಇವಾಗ ನೋಡಿ 4 ವಾಲ್ಸ್ ಇದೆ. ಸೊ ಒಬ್ರು ಮುಖ ಒಬ್ರು ನೋಡ್ಬೋದು. ಅದೇ ಸಾಯಂಕಾಲ ಅಷ್ಟೇ, ಬೆಳಿಗ್ಗೆ ಆದ್ರೆ ಇವ್ರುಗಳಿರಲ್ಲ. ಸದ್ಯ ನನ್ ಖುಷಿ ವಿಚಾರ ಏನಂದ್ರೆ ನಾಳೆ ನಿಶ್ ಮನೇಲೇ ಇರ್ತಾಳೆ. ಸೊ ಮನೆ ಅಲ್ಲ ಸಾರಿ, ಈ ರೂಮಲ್ಲಿ ಇರ್ತಾಳೆ ನಾಳೆ. ಏನ್ ಮಾಡೋದು ಏನೋ ಗೊತ್ತಿಲ್ಲ, ನೋಡೋಣ ಬಿಡಿ. ಓನರ್ ನಿಜವಾಗ್ಲೂ ಒಳ್ಳೆಯವನು. ನಮ್ದು ಏನಾದ್ರು ಪ್ರೀವಿಯಸ್ ಓನರು ಈಗ ಬೇರೆ ಇವ್ರ ಓನರ್ ತರ ಇದ್ದಿದ್ರೆ ನಿಮ್ ಗತಿ ನೀವೇನಾದ್ರೂ ಮಾಡ್ಲಿ ಅಂತ ಬಿಡ್ತಿದ್ರು. ಈ ಮನೆಯಿಂದ ರೂಮ್ ತನಕ ಕರ್ಕೊಂಡ್ ಪೇ ಮಾಡಿ, ಅದು ರೂಮ್ ಪೇ ಮಾಡಿದ್ದು ಅವ್ರ ಕರ್ತವ್ಯ. ಕರ್ತವ್ಯ ಬ್ರೋ. ನಮ್ ಹಳೆ ಓನರ್ ಆಗಿದ್ದಿದ್ರೆ ನಿಮ್ಮಿಂದಾನೇ ಆಗಿದ್ದಾಗ ಅನ್ಬಿಡ್ತಿದ್ದ ಬ್ರೋ 100%. ಅಯ್ಯೋ ಗೈಸ್, ಈ ದೇಶಕ್ಕೆ ಬಂದ್ ಯಾವ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ನೋಡಿದೀನಿ ಬೇರೆ ನನ್ನ ಫ್ರೆಂಡ್ಸ್ಗೆ ನಂಗೆ ಆಗಿರೋದಾಗ. ನನ್ಗೂ ಓನರ್ಸ್ ಆರ್ ಲೈಕ್ ಸೂಪರ್ ಬ್ಯಾಡ್. ತುಂಬಾ ಹುಷಾರಾಗಿರ್ಬೇಕು. ನಂಬಕ್ಕಾಗಲ್ಲ, ಯಾರನ್ನೂ ನಂಬಕ್ಕಾಗಲ್ಲ. ಯಾಕೋ ನಮ್ಮ ಮನೆ ಮೇಲೆ ತುಂಬಾ ದೃಷ್ಟಿ ಆಗೋಗಿದೆ ಅಂತ ಅನಿಸ್ತದೆ. ಫಸ್ಟ್ ಏನಾದ್ರು ಮಾಡ್ಬೇಕು. ದೃಷ್ಟಿ ತೆಗಿಬಿಡು, ನಿಂಬೆಹಣ್ಣು ಹಾಕ್ಬಿಡು ಮನೆ ಡೋರ್ಗೆ ಅನ್ನಿಸ್ತದೆ ಗೈಸ್. ತುಂಬಾ ಏನೋ ಗೊತ್ತಿಲ್ಲ ಗೈಸ್, ನನಗಂತೂ ಜೀವನದಲ್ಲಿ ಮನೇನೆ ಇಲ್ವೇನೋ ಅನ್ಸ್ಬಿಡಿದೆ. ಫಸ್ಟ್ ನೀರ್ ಕುಡಿಬೇಕು, ಸುಸ್ತಾಗಿ ನನ್ಗೆ ಸಾಕಾಗಿ ಹೋಗ್ಬಿಡಿದೆ. ಸಾವಿರ ಚಪ್ಪಾಳೆ ಬಂದ್ರೆ ನೋಡಿ ರಿಯಾಕ್ಷನ್ ಆಫ್ ಜಾನ್ವಿ ನೋಡಿರ್ಲಿಲ್ಲ ಗೈಸ್. ನಾವು 3 ಜನ ಮಾತ್ರ ಫಸ್ಟ್ ಬಂದ್ವಿ. ಚೆನ್ನಾಗಿವಾಗ ನೀ ಹಾನೆಸ್ಟ್ ಆಗಿ ಹೇಳು. ಇವ್ರು ಕೂಡ ರಿಯಾಕ್ಷನ್ ತರ ಇದೆಯಾ ಬ್ರೋ? ನಿಜವಾ ಹೇಳು. ಚೆನ್ನಾಗಿದೆ, ಪರವಾಗಿಲ್ಲ, ದೊಡ್ಡದಿದೆ. ಕ್ಲೋಸ್ ಮಾಡ್ಕೊಂಡ್ರೆ ಸುಮ್ಮನೆ ರಿಯಾಕ್ಷನ್ ಕೊಡ್ತಾಳೆ. ಇದನ್ನಾರ ಮಾಡ್ಕೊಟ್ಟವ್ರಣ ನಿಮ್ ಮಳೆ ತರ. ಅದನ್ನೇ ಬ್ರೋ ಇಷ್ಟು ಮಾಡ್ತಾ ಇಲ್ಲ ಗೈಸ್. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಅವ್ನು ಇಷ್ಟ ಮಾಡ್ದ. ಸರಿ ಗೈಸ್, ನಾವಿವಾಗ ನಾನು ಇಲ್ಲಿ ಬ್ಯಾಗ್ ಇಟ್ಟೆ. ನಾನ್ ನೋಡಿ ನನ್ ಬ್ಯಾಗು ಇಟ್ಬಿಟ್ಟಿದೀನಿ. ಎಲ್ಲೇ ಮಲ್ಕೊಂಡು ಬೆಳಗ್ಗೆ ಬೇಗ ಹೋಗ್ಬೇಕು. ಸೊ ನಾನು ಅಲ್ಲಾಡುಗ ಗೈಸ್. ನಂದಿದು ಸರಿ ಬಿಡಿ ಗೈಸ್. ಪಾಪ ಬೆಳಗ್ಗೆ ಹೆಂಗಿದ್ರು ಶಿಫ್ಟ್ ಹೋಗ್ಬೇಕು. ಅವ್ಳು ಬೆಳಗ್ಗೆ ಹೋಗಿದ ತಕ್ಷಣ ಅವಳ ಜಾಗ ನಂದಾಗುತ್ತೆ. ಅದೇ ಆಗದ್ ನಮ್ಮ ಮನೇಲೂ ಕೂಡ. ಅವಳು ಹೋಗೋವರೆಗೂ ಬೆಡ್ ಮಾತ್ರ ಹಂಗಿರುತ್ತೆ. ಅವಳು ಹೋಗಿದ ತಕ್ಷಣ ಬೆಡ್ ನಂದೇ ಅನ್ನೋ ತರ ಇರ್ತೀನಿ ಬೆಳಗ್ಗೆ. ಸರಿ ಬಿಡಿ ಗೈಸ್, ಇಷ್ಟೇ ಸದ್ಯಕ್ಕೆ ಅಪ್ಡೇಟು. ಇಷ್ಟ ಆಗಿತ್ತು ಈ ಒಂದು ನಮ್ಮ ಟಾಸ್ಕಿನ ಜಾಬ್. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬ್ಲಾಗ್ನ ಎಂಡ್ ವರೆಗೂ ನೋಡಿದ್ರಾ. ನೀವು ಯಾರು ಮನೆ ಲಂಡನಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಹುಷಾರಾಗಿ ನೋಡ್ಕೊಂಡು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಾಯ್ ಮಾಡ್ರಿ, ಬಾಯ್ ಮಾಡು. ಬಾಯ್, ಗುಡ್ ನೈಟ್ ಗೈಸ್. ಬಾಯ್ ಮಾಡಿ, ಬಾಯ್ ಮಾಡಿ, ಗುಡ್ ನೈಟ್ ಮಾಡಿ. ಗುಡ್ ನೈಟ್ ಮಾಡಿ. Good night, bye. Okay, bye. Dreams.